ಅಲ್ಲ, ಬಿರಿ ಸುಳ್ಳೆ ಹೇಳ್ತಾ ಇರೋದು. ಅಂಕಿಅಂಶನೇ ನಾನು ಹೇಳಿದ್ದೀನಿ ನೋಡಿ. ಕನ್ನಡ ಸಂಸ್ಕೃತಿ ಇಲಾಖೆ ಇಲ್ಲೇ ಇದೆ. ಕನ್ನಡ ಕೆಲಸಕ್ಕೆ ಕಾಸಿನ ಕೊರತೆ ಅಂತಾನೆ ಐತೆ ಹೇಳಿದ್ದೀನಿ. ನೀವು ಪತ್ರಿಕೆ ತಾನೇ ಹೇಳಿದ್ದು. ಇಷ್ಟೊತ್ತು ನೀವು ಪತ್ರಿಕೆ ಸುಳ್ಳು ಬರೀತಾರೆ. ಅಲೋಕೇಶನ್ ನಾನು ಹೇಳೋದು ಮುಗಿತ. ಈಗ ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದಾರೆ. ಇಲಾಖೆ ವಿರೋಧ ಪಕ್ಷ ನಾಯಕರೇ ಇಲಾಖೆ ಹೆಚ್ಚಿನ ದುಡ್ಡನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟಂತ ವಿಧಾನ ಇದೆ. ಉದಾಹರಣೆ ಹೇಳ್ತಾ ಇದ್ದೀವಿ. ಕನ್ನಡ ಮತ್ತು ಅತಿ ಹೆಚ್ಚು ಕನ್ನಡ ಸಂಸ್ಕೃತಿ ಇಲಾಖೆಗೆ ಬರೀ 267 ಕೋಟಿ ಇದ್ದಿದ್ದನ್ನು ಹೆಚ್ಚು ಕೊಟ್ಟಿದ್ದಾರೆ. 300 ಚಿಲ್ಲರೆ ಕೋಟಿಗಿಂತ ಹೆಚ್ಚು ಕೊಟ್ಟಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮೊನ್ನೆ ಬಡ್ಜೆಟ್ ಮೇಲೆ ಮಾತಾಡೋವಾಗೂ ಹೇಳಿದ್ದೀನಿ. ಅವ್ರು ಕೊಟ್ಟಿರೋ ಪುಸ್ತಕ ಪ್ರಿಂಟ್ ಮಾಡಿರೋದ್ರಲ್ಲೇ ನಾನು ವ್ಯತ್ಯಾಸ ಹೇಳಿದ್ದೀನಿ. ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಎಷ್ಟು ಕೊಟ್ಟಿದ್ರು, ಇವ್ರು ಎಷ್ಟು ಕಡಿಮೆ ಮಾಡಿದ್ದಾರೆ ಅಂತ. ಅದ್ರ ಮೇಲೇನೆ ಪತ್ರಿಕೆಯವ್ರು ಬರೆದಿರೋ. ಪತ್ರಿಕೆ ಸುಳ್ಳು ಬರ್ದವ್ರ ಪತ್ರಿಕೆಯವರು ನಾವ್ ಹೇಳಿರೋ ಇದ್ರ ಮೇಲೇನೆ ಬರೆದಿದ್ದಾರೆ. ಕನ್ನಡಕ್ಕೆ ಕಾಸಿಲ್ಲ ಅಂತ ಬರೆದು ಎಲ್ಲ ಒಂದೇ ಅಲ್ಲ 10 ಪ್ರಶ್ನೆಗಳು ಬರೆದಿದ್ದಾರೆ. ನಿಮ್ ಪರವಾಗಿ ಬರೆದಿದ್ದಾರೆ. ಅದರಿಂದ ಹೆಚ್ಚು ದುಡ್ಡು ಸಿಗ್ಲಿ ನಮ್ಮ ಸ್ನೇಹಿತರಿಗೆ. ಅವ್ರು ಮಾತಾಡಿ ಯಾಕೆ ಸನ್ಮಾನ್ಯ ಅಧ್ಯಕ್ಷರೇ, ನೀವು ಯಾಕೆ ನಮ್ಗೆ ಕನ್ನಡಕ್ಕೆ ಕೊಟ್ಟಿದ್ರೆ ನಮ್ಗೆ ಹೇಳ್ಗಣಕ್ಕೆ ಹೆಮ್ಮೆ ಆಗ್ತತೆ. ಮುಖ್ಯಮಂತ್ರಿಗಳು ಕನ್ನಡಕ್ಕೆ ಕೊಟ್ಟಿದ್ದಾರೆ ಅಂತ. ಕೊಟ್ಟಿಲ್ಲ ಅಂತ ನಾನು ಅಂಕಿ ಅಂಶನೇ ಹೇಳಿರೋದು. ಟ್ಯಾಲಿ ಮಾಡಿ ಹೇಳಿದ್ದೀನಿ. ಬಡ್ಜೆಟ್ ಅಲ್ಲಿ ಬೊಮ್ಮಾಯಿ ಅವರು ಬಡ್ಜೆಟ್ ಅಲ್ಲಿ ಎಷ್ಟು ಕೊಟ್ಟಿದ್ರು, ಸಿದ್ದರಾಮಯ್ಯನವರು ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಕಡಿಮೆ ಕೊಟ್ಟಿದ್ದಾರೆ, ಆ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ದೀನಿ. ನನಗೆ ಮುಖ್ಯಮಂತ್ರಿಗಳು ಯಾಕೋ ನಾವು ಏನ್ ಪ್ರಶ್ನೆಗಳು ಕೇಳಿದಾರೆ ಅದ್ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದಾರೆ. ಅವ್ರಿಗೆ ಏನ್ ಬೇಕೋ ಅದನ್ನ ಆಯ್ಕೆ ಮಾಡ್ತಾರೆ. ಮಾತಾಡ್ಲಿ, ಅವರು ಪೊಲಿಟಿಕಲ್ ಆಗಿ ಮಾತಾಡ್ಬೇಕು, ಮಾತಾಡ್ತಾರೆ. ಕೇಂದ್ರ ಸರ್ಕಾರ ತಾರತಮ್ಯ ಅಂತ. ಓಕೆ, ನಮ್ಮ ಸಿದ್ದು ಹೇಳ್ದ ತಾರತಮ್ಯ ಅಂತ ಹೇಳಿದ್ರೆ ಮೋದಿ ಅವರು ಬಂದು 10 ವರ್ಷ ಆಗಿದೆ, 11 ವರ್ಷ ಆಗಿದೆ ಅಷ್ಟೇ ಅಲ್ಲನಪ್ಪ. ಹಿಂದೆ ಎಲ್ಲ ಕಾಂಗ್ರೆಸ್ ಅವರ ಇದ್ದಿದ್ದು. ಮನಮೋಹನ್ ಸಿಂಗ್ ಅವರು ಎಷ್ಟು ಕೊಟ್ಟಿದ್ದಾರೆ ಹೇಳಿ? 6 ವರ್ಷ ವಾಜಪೇಯಿ ಅವರು 16 ಸೇರ್ಸ್ಕೊಳ್ಳಿ. ಯಾವ ಉಳಿದಿದ್ದಲ್ಲ, ನೀವೇ 60 ವರ್ಷ ಇದ್ರಲ್ಲ. ನೀವೇನೇನು ಕೊಟ್ಟಿದ್ರೆ ಹೇಳಿ, ಆಯ್ತು, ಒಂದು ಬಿಡುಗಡೆ ಮಾಡಿ. ಮನಮೋಹನ್ ಬೇಡ, ಅದ್ರ ಬೇಡ ಹೋಗೋದು ಅಲ್ಲಿಗೆ ಬೇಡ. ಮನಮೋಹನ್ ಸಿಂಗ್ ಅವರು 10 ವರ್ಷ, ಮೋದಿ ಅವರು ಎಷ್ಟು ವರ್ಷ ಅಂತ ಹೇಳಿದ್ರು. ಇವೆರಡನ್ನು ಟ್ಯಾಲಿ ಮಾಡಿ ಬಿಡುಗಡೆ ಮಾಡಿ. ಓಕೆ, ಮನಮೋಹನ್ ಸಿಂಗ್ ಅವರು ಇದ್ದಾಗ ಎಷ್ಟು ಕರ್ನಾಟಕ ಅನುದಾನ ಕೊಟ್ಟಿದ್ದಾರೆ ಎಲ್ಲ ಹೇಳಿ. ಏನೇನ್ ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ, ಫೈನಾನ್ಸ್ ಇಂದ ಎಷ್ಟು ಕೊಟ್ಟಿದ್ದಾರೆ. ಆಯ್ತು, ರಿಪ್ಲೈ ಆಗ್ಲಿ. ಇವರು ಅಲ್ಲಲ್ಲ, ಒಂದೇ ನಿಮಿಷ. ಇವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ ಅಂತ. ಇವ್ರ ಲೈಫ್ ಅಲ್ಲಿ, ಕಾಂಗ್ರೆಸ್ ಅವ್ರ ಲೈಫ್ ಅಲ್ಲಿ ಇಂಥದ್ದೊಂದು ಇದನ್ನ ಕಟ್ಟಿಲ್ಲ. ಏನು ರೈಲ್ವೆ ಸ್ಟೇಷನ್ 47 ರೈಲ್ವೆ ಸ್ಟೇಷನ್ ನೋಡಿ, ಕಲರ್ ಪ್ರಿಂಟ್ ಕೊಟ್ಟಿದ್ದೀನಿ. 47 ಒಂದೇ ಬಾರಿ ಗುಲ್ಬರ್ಗ ಇಂದ ಹಿಡಿದು ರಾಯಚೂರ್ವರೆಗೂ ಎಲ್ಲ ಕಡೆನೂ ಕಟ್ಟಿದ್ದಾರೆ. ಯಾವ ತರ ಅಂದ್ರೆ ಇದನ್ನ ನಾವು ಕನ್ಸೂಮನ್ಸಲ್ಲೂ ಆಯ್ತು ಪ್ಲಾನ್ ಮಾಡಕ್ಕಾಗಲ್ಲ, ಆ ರೀತಿಯಾದಂತ ಕೊಟ್ಟಿದ್ದಾರೆ. ರೈಲ್ವೆ ಇಸ್ ವಿತ್ ದಿ ಸೆಂಟ್ರಲ್ ಗವರ್ಮೆಂಟ್. ಕೇಳಿದ್ರ ಇವ್ರನ್ನ? ಇವ್ರೇನ್ ಕೇಳಿಲ್ಲ, ಆದ್ರೂ ಕೊಟ್ಟಿದ್ದಾರೆ. ಹಣ ಅವರೇ ಕೊಟ್ಟಿದ್ದಾರೆ. ಇವರು ಯಾವುದನ್ನೋ 50,000 ಅಂತ ರಿಪ್ಲೈ ಆಗ್ಲಿ. ಇಲ್ಲ, ಅವ್ರು ರಿಪ್ಲೈ ಆಗ್ಲಿ, ಈಲ್ಡ್ ಆಗ್ಲಿಲ್ಲ, ರಿಪ್ಲೈ ಆಗ್ಲಿ. ಪ್ರತಿಪಕ್ಷ ಮಾತಾಡ್ತೀರಿ. ಆಯ್ತು, ಕೂತ್ಕೊಳ್ಳಿ. ಈಗ ಮುಖ್ಯಮಂತ್ರಿ ರಿಪ್ಲೈ ಮಾಡಿ. 10 ವರ್ಷದಲ್ಲಿ 2,36,950 290 ಇನ್ಕ್ರೀಸ್ ಮಾಡಿದಂತವ್ರು ನರೇಂದ್ರ ಮೋದಿ ಅವರು. ಇವರು ಸದನಕ್ಕೆ ತಪ್ಪು. ಆಯ್ತು, ಈಗ ಅವರ ಕೂತ್ಕೊಳ್ಳಿ. ಹೆಚ್ಚು ಕೊಟ್ಟಾರೆ, ದಾಖಲೆ ಇದೆ. ರಿಪ್ಲೈ ಆಗ್ಲಿ. ಮುಖ್ಯ ಕಂಟಿನ್ಯೂ. ರೈಲ್ವೆ ಪಾಟೀಲ್, ಭಾರತದ ರೈಲ್ವೆ ಈಸ್ ಇನ್ ದಿ ಸೆಂಟ್ರಲ್ ಲಿಸ್ಟ್, ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಬರೋದು. ಆದರೂ ಎಲ್ಲ ರೈಲ್ವೆ ಪ್ರಾಜೆಕ್ಟ್ಗಳಿಗೆ ಪುಕ್ಕಟೆ ಜಾಗ ಕೊಡ್ತೀವಿ ನಾವು. ರಾಜ್ಯ ಸರ್ಕಾರ ಪುಕ್ಕಟೆ, ಹೌದಪ್ಪ, ಎಲ್ಲ ಪ್ರಾಜೆಕ್ಟ್ಗಳಿಗೂ ಪುಕ್ಕಟೆ ಕೊಡ್ತಾ ಇರೋದು. ಆಮೇಲೆ 50% ಆಫ್ ದಿ ಪ್ರಾಜೆಕ್ಟ್ ಕಾಸ್ಟ್ ನಾವು ಕೊಡ್ತಾ ಇದ್ದೀವಿ. 50% ಆಫ್ ದಿ ಕಾಸ್ಟ್